ನಮ್ಗೆ ಹಿಂದಿ ಬರಲ್ಲ, ನಮ್ಗೆ ಹಿಂದಿ ಗೊತ್ತಾಗಲ್ಲ. ಹಿಂದಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಪಿ ರೈಟ್ಗೆ ಏನಾದರೂ ಬಂದ್ಬಿಟ್ಟದ ಬಂದರೆ ಏನನ್ನ ಮಾಡ್ಕೊಳ್ಳಿ, ಅದನ್ನ ಆಫ್ ಮಾಡೋದು. ನಮ್ಮ ಕಾಪಿ ಸ್ಟ್ರೈಕ್ ತೆಗಿಯೋರ್ಗು ನಿದ್ದೆ ಹೋಗಲ್ಲ. ನನಗೆ ಬರೋಲ್ಲ, ಅದು ತೆಗೆದ್ರು ನನಗೆ ನಿದ್ದೆ ಬರಲ್ಲ, ನನಗೂ ನಿದ್ದೆ ಮಾಡಕ್ ಬಿಡಲ್ಲ. ನನಗೆ ಕೆರಿತಾ ಇರ್ತೀನಿ ಹಿಂಗೆ, ಅದು ಹೋಗೋವರೆಗೂ ನನ್ನ ಮಗನ ಟಾರ್ಚರ್ ಕೊಡ್ತಾ ಇರ್ತೀನಿ. ಅದು ಸಪೋಸು ಅದು ನಿನ್ನ ಮೊಬೈಲಿಂದ ಬಂದಿರೋದಲ್ವಾ, ನಿನ್ನ ಗತಿ ಗೋಯಿಂದ ಮಾಡಿಬಿಟ್ಟಿರ್ತೀನಿ. ದೇವರೇ ಗತಿ. ನನ್ನ ಮೊಬೈಲಿಂದ ಏನಾದರೂ ಬಂದಿದ್ರೆ ಆವಾಗಲೂ ನೀನೇನಾ? ನಿನ್ನ ಮೊಬೈಲಿಂದ ಬಂದರೂ ನೀನೇನಾ? ಏನನ್ನ ಸ್ಟಾಪ್ ಗೀಪ್ ಹಾಕ್ಬಿಟ್ರೆ, ಏನನ್ನ ಸ್ಟಕ್ ಹಾಕ್ಬಿಟ್ರೆ ನಾನೇ. ನೀನೇ ಮುಟ್ಟೋದು. ಇನ್ನು ಯಾರು ಮುಟ್ತಾರೆ? ಯಾರಿದ್ದಾರೆ ಮುಟ್ಟೋದಿದೆ? ಅಲ್ಲಿ ಏನಾದರೂ ಆದರೆ ನಿನ್ನ ಮೇಲೇನೆ ಬರೋದು. ಯಾರಪ್ಪ ಮುಟ್ತಾರೆ? ಯಾರು ಮುಟ್ಟಲ್ಲ. ಸಪೋಸ್ ಅಪ್ಪಿ ತಪ್ಪಿ ಯಾರಾದರೂ ಮುಟ್ಟೋ ಆದಷ್ಟು ಕದೆ ಆದ್ರೂ ನಿನ್ನ ಮೇಲೇನೆ ಬರೋದು, ನಿನ್ನೇ ಹಿಡ್ಕೊಳ್ಳೋದು. ಏನ್ ಮಾಡೋದು? ಊಟ ಮಾಡು, ಆಫ್ ಮಾಡೋದು, ತಲೆ ನೀನೊಬ್ಬನೇ ಸಿಕ್ಕಿರೋದು, ಅದಕ್ಕೆ ನಿನ್ನನ್ನು ಇಟ್ಕೊಂತೀನಿ. ಬೇರೆಯವ್ರು ಯಾರು ಮಾಡೋಕ್ಕೆ ಚಾನ್ಸ್ ಇರಲ್ಲ, ನೀನೇ ಅಲ್ವಾ ಇರೋದು. ಏನು ಮಾಡಿದ್ರೂ ನೀನೇ ಕಾರಣ ಆಗ್ಬಿಡ್ತೀಯ. ಎಷ್ಟು ಅದೃಷ್ಟ, ಎಷ್ಟು ಅದೃಷ್ಟ ಮಾಡಿದೀಯ ನೋಡಿ. ಹಿಡ್ಕೊಂಡು ಬಾರಿಸ್ತಾ ಇರೋದು ದಬ 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 ಅಂತ. ಹಿಂದಿ ನೋಡಿ ತಿರುಗಿಸಿದ್ದು ಒಂದು ಅರ್ಥ ಆಗಲ್ಲ. ಹಿಂಗೆ ನೋಡ್ಕೊಂಡು ಅವ್ರು ನೋಡ್ತಾ ಇದ್ರೆ ನಾನು ಹಿಂಗೆ ನೋಡ್ಕೊಂಡಿರೋದು, ಅವ್ರು ನಕ್ಕಿದ್ರೆ ನಾನು ನಗೋದು. ಏನೋ ಅರ್ಥ ಆದಂಗೆ ಅವ್ರು ನಗಿತಾರೆ ಅಲ್ವಾ, ಏನೋ ಕಾಮಿಡಿ ಮಾಡಿದ್ದಾರೆ ಅಂತ ಜೊತೆಲಿ ನಗದ್ ಬಿಡೋದು. ಈಗಲಾದರೂ ಸ್ವಲ್ಪ ನನಗೆ ಅರ್ಥ ಆಗುತ್ತೆ. ಮೊದಲು ಅಂತೂ ಇದ್ದಿದ್ದು ಅರ್ಥ ಆಗ್ತಾ ಇರಲಿಲ್ಲ. ಹಿಂದಿ ನೋಡೋರು ನೋಡ್ತಾ ಇದ್ರೆ ಅವ್ರು ನಕ್ಕಿದ್ರೆ ನಾನು ನಗಿಯೋದು, ಆಡ್ತಾರೆ ನಾನು ಆಡೋದು. ಇಲ್ಲಾಂದ್ರೆ ಶೇಪ್ ಔಟ್ ಆಗಿಬಿಡುತ್ತೆ. ಅವ್ರು ಏನಾದರೂ ಶೇಪ್ ಔಟ್, ನಿನ್ಗೆ ಹಿಂದಿ ಬರಲ್ಲ ಹಂಗೆ ಹಿಂಗೆ ಅಂತ ಹಿಡ್ಕೊಂಡು ಎಲ್ಲರ ಮುಂದೇನು ಮಾನ ಮರ್ಯಾದೆ ಕಳೀತಾರೆ. ಅದಕ್ಕೆ ನಾನೇನು ಮಾಡೋದು, ಅವ್ರು ನಕ್ಕಿದ್ರೆ ನಗಿಯೋದು, ಹತ್ರ ಆಳೋದು. ಹಿಂದಿ ಸಾಂಗ್ಸ್ ಬರ್ತಾ ಇತ್ತು ಅವಾಗ ಮೂವೀಸಲ್ಲೇ. ಶಕಲಕ ಬೇಬಿ ಒಂದೇ ಎರಡೇ ವರ್ಡೇ ಬರೋದು. ಅದು ಮುಂದೆ ಅದಕ್ಕೇನು ಕಾಪಿ ರೈಟ್ ಬರೋದಿಲ್ಲ. ಅದೇನು ಮ್ಯೂಸಿಕ್ ಅದಕ್ಕೇನು ಕಾಪಿ ರೈಟ್ ಬರುತ್ತೆ? ಅದೇನು ನಾವು ಆಡಿರೋದು, ಅದು ಮೊಬೈಲಲ್ಲ ಅಲ್ಲ ಬಂದಿರೋದು. ಮೊಬೈಲಲ್ಲಿ ಬಂದಿರೋದಕ್ಕೆ ಕಾಪಿ ರೈಟ್ ಬರೋದು. ಆ ಥರ ಆಡ್ತಾ ಇದ್ನಾ. ಆವಾಗ ಒಬ್ಬರು ಈ ನಗ್ದಿದ್ದೆ ನಾನು ಹಿಂದಿ ವರ್ಡ್ಗೆ ಹೋಗ್ಬಿಟ್ಟು ಅದೇನೋ ಬ್ಯಾಡ್ ವರ್ಡ್ ಆಗಿಬಿಟ್ಟಿದೆ ಅದು. ನಾನು ಬಂದಾಗೆ ಅವ್ರ ಊರಿಗೆ ಹೋದಾಗೆಲ್ಲ ಅವ್ರು ಅದನ್ನ ಹೇಳ್ಕೊಂಡು ನಗಿಯೋದು, ಹಿಡ್ಕೊಂಡ್ಬಿಟ್ಟಿದ್ರು. ನನಗೆ ಟಾರ್ಚರು. ಯಾವಾಗ ಅವರು ಊರಿಂದ ಹೋಗ್ಬಿಡ್ಲಿ ಅಂತಲೇ ಹಂಗೆ ಮಾಡ್ತಾ ಇದ್ರು. ನಾನು ಅವ್ರ ಊರಿಗೆ ಹೋಗ್ತಾ ಇರಲಿಲ್ಲ. ಆವಾಗ ಅವ್ರ ಅಮ್ಮ ಫೋನ್ ಮಾಡಿ ಕರೀತಾ ಇದ್ರು, ಅವರು ಕೈಯಲ್ಲಿ ಟಾರ್ಚರ್ ಕೊಡ್ಸೋದಿಕ್ಕೇನು. ಓ ಬಲೆ ಕಿಲಾಡಿಗಳು ಅವರು. ಈಗಲೂ ಅಷ್ಟೇ ನನಗೆ ಬರೋದಿಲ್ಲ ಸಾಂಗ್ಸ್ ಎಲ್ಲ. ಹಿಂದಿದು ಬರೋಲ್ಲ, ಕನ್ನಡದು 1 ಲೈನ್ 2 ಲೈನ್ ಬರುತ್ತೆ. ಹಲೋ, ನಿನಗೆ ಬರುತ್ತಾ? ಹಲೋ ಸರ್, ಇಲ್ಲಿ ಮಾತಾಡಿಸ್ತಾ ಇದ್ದೀನಿ, ಕಾಪಿ ರೈಟ್ ಬರುತ್ತೆ, ಅದು ಆಫ್ ಮಾಡಿ. ನಿಮ್ಗೆ ಹಿಂದಿ ಸಾಂಗ್ಸ್ ಯಾವುದಾದ್ರೂ ಬರುತ್ತಾ? ಕನ್ನಡ ಸಾಂಗ್ಸ್ ನಾನೇ ವಾಸಿ 1 ವರ್ಡ 2 ವರ್ಡ ಮಾತಾಡ್ತೀನಿ, 1 ಲೈನ್ ಆದರೂ ಆಡ್ತೀನಿ.
ನಿಮ್ಗೆ ಅದು ಬರಲ್ಲ. ಯಾವುದಾದ್ರೂ ಒಂದು ಹಾಡು ರೀಸೆಂಟ್ ನೋಡೋಣ. ಅನ್ನ ಆಫ್ ಮಾಡಿದ್ದೀರಾ? ರೀಸೆಂಟಾಗಿ ಒಂದೇ ಒಂದು ಹಾಡು ಹೇಳಿ ನೋಡೋಣ, ಯಾವುದಾದ್ರೂ ಹೇಳಿ. ತೋಬಾ 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 ತೋಬಾ. ಏನು ತೋಬಾ ತೋಬಾ? ಹಾಡದೆ ಕನ್ನಡ ಹಾಡ? ಹಿಂದಿ ಹಾಡು. ಕನ್ನಡ ಹೇಳಿ, ನಾವು ಅಪ್ಪಟ ಕನ್ನಡಿಗರು. ಕನ್ನಡ ಹಾಡು ಹೇಳಿ. ಹುಟ್ಟಿದು ಕನ್ನಡ ನಾಡಲ್ಲಿ ಬೆಟ್ಟದು ಕನ್ನಡ. ಇದ್ಯಾವ ಹಾಡು? ಹುಟ್ಟಿದ ಕನ್ನಡ ನಾಡಲ್ಲಿ ಮೆಟ್ಟಿದ ಕನ್ನಡ ನಾಡಲ್ಲ. ಯಾರು ಬರ್ದಿರೋದು? ರಾಜ್ಕುಮಾರ್ ಬರ್ದಿದ್ರ? ರಾಜ್ಕುಮಾರ್ ಸಂಘದವರೆಲ್ಲ ಬಂದ್ಬಿಡ್ತಾರೆ ಇವಾಗ ಹೊಡಿಯೋಕೆ. ರಾಜ್ಕುಮಾರ್ನು ಯಾವಾಗ ಬರ್ದಿದ್ದ ಅಂತ. ರಾಜ್ಕುಮಾರ್ ಅಭಿಮಾನಿಗಳೇ ಇದ್ದಾರೆ ಕರ್ನಾಟಕ ತುಂಬ. ನೀನು ಹೇಳ್ತಾ ಇರೋ ಹಾಡು ಯಾವ್ದು ಗೊತ್ತಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ನೀನು ಆ ಥರ ಏನಾದರೂ ರಾಂಗ್ ಮಾತಾಡಿದ್ರೆ ರಾಜ್ಕುಮಾರ್ ಅಭಿಮಾನಿಗಳು ಬಂದ್ಬಿಡ್ತಾರೆ. ಸುಮ್ಮನೆ ಇರೋಪ್ಪ, ಇಲ್ದಿರೋದೆಲ್ಲ ನಮ್ಮೇಲೆ ರಾಮಾಯಣ ಆಗೋಗುತ್ತೆ, ತಲೆ ಮೇಲೆ ಬರುತ್ತೆ. ನನ್ನ ಮಗನಿಗೆ ಹಾಡು ಬರಲ್ಲ, ಅದಕ್ಕೆ ಆ ಥರ ಹೇಳ್ದ. ದಯವಿಟ್ಟು ಬರಬೇಡಿ ರಾಜ್ಕುಮಾರ್ ಸಂಘದವರು, ನನ್ನ ಮಗನ್ನು ಹೊಡೆಯೋದಕ್ಕೆ ಬರಬೇಡಿ. ಅವರು ಪಿಕ್ಚರ್ಗಳು ಫಿಲಿಮ್ಗಳು ನೋಡೋದೆಲ್ಲ ಕಮ್ಮಿ. ಅವ್ರಿಗೆ ಓದೋದೇ ಸರಿ ಹೋಗುತ್ತೆ, ಅವ್ರಿಗೆ ಟೈಮ್ ಸಿಗೋದೇ ಕಷ್ಟ. ಅವ್ರ ಪಾಪ ಇನ್ನೆಲ್ಲ ಹಾಡುಗಳು ಹಾಡೋರು, ಬರೀ ಮೊಬೈಲ್ಗಳನ್ನ ತಿಕ್ಕೋದು ಮೊಬೈಲ್ಗಳನ್ನ ತಿಕ್ಕೊಂಡಿರ್ತಾರೆ. ಏನೋ ಇವರಾದ್ರೂ ಒಂದು ಅಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರೆ. ಇಲ್ಲಿದ್ದಾರೆ ಇನ್ನು ಸ್ವಲ್ಪ ಮಕ್ಕಳು ಹಿಡ್ಕೊಂಬರ್ತೀನಿ, ಅವತ್ತಾದ್ರೂ ಕುಂಡ್ರಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅವ್ರ ಕನ್ನಡ ನೋಡಿ ಯಾವ ಲೆವೆಲಲ್ಲಿರುತ್ತೆ ಅಂತ. ಒಂದು ವರ್ಡ್ 2 ವರ್ಡ್ ಬರುತ್ತೇನೋ ಅಷ್ಟೇ ಅವ್ರಿಗೆ. ಎಲ್ಲರೂ ಕನ್ನಡದಲ್ಲಿ ಡುಮ್ಕಿಗ್ಲ. ಅವರು ಬೇರೆ ಸ್ಟೇಟ್ಗಳಿಂದ ಬಂದಿರ್ತಾರೆ, ಕನ್ನಡ ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಕನ್ನಡ ಬರೋದಿಲ್ಲ. ಏನೋ ಬಂದಿದ್ದು ಹೋಗ್ತಾರೆ. 10th ಡಮಿಲ್ ಅಂತ ಡುಮ್ಕಿಗಳು ಹೊಡೆದು ಬಿಡ್ತಾರೆ. ಎಲ್ಲದರಲ್ಲೂ ಪಾಸ್ ಆಗ್ತಾರೆ, ಕನ್ನಡದಲ್ಲೇ ಡುಮ್ಕಿಗಳು ಹೊಡೆದು ಬಿಡ್ತಾರೆ. ಅವ್ರಿಗೆ ಹೇಳ್ಕೊಡೋರಿಲ್ಲ ಪಾಪ. ನಾವಾದರೆ ಹಿಡ್ಕೊಂಡು ಬಾರಿಸಿ ಕುಂಡ್ರಿಸ್ತೀವಿ. ನಮಗೆ ಕನ್ನಡ ಬರುತ್ತೆ, ಅದಕ್ಕೆ ನಮ್ಮ ಮಕ್ಳಿಗೆ ಕನ್ನಡ ಕಲಿಸ್ತೀವಿ. ಅವ್ರು ಕಳ್ಸೋರು ಇಲ್ಲ. ನಮ್ಮ ಮನೆಗಳ ಹತ್ರ ಯಾರು ಕನ್ನಡ ಮಾತಾಡೋರೇ ಇಲ್ಲ, ಯಾರೂ ಇಲ್ಲ. ನಾನೊಬ್ಬಳನ್ನ ಬಿಟ್ಟರೆ, ಅದು ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಕನ್ನಡ ಮಾತಾಡ್ತಾ ಇದ್ದೀನಿ. ನಮ್ಮ ಮದರ್ ಟಂಗ್ ಬಂದು ತೆಲುಗು. ನಾವು ಮನೆಯಲ್ಲಿ ಮಾತಾಡೋದೆಲ್ಲ ತೆಲುಗು. ನನ್ನ ಮಗ ಅವಾಗ ವಿಡಿಯೋ ಮಾಡೋವಾಗ ತೆಲುಗು ಯೂಸ್ ಮಾಡ್ತಾನೆ ಅಲ್ವಾ ದರ್ಪನ್? ಸಡನ್ನಾಗಿ ವಿಡಿಯೋಗಳಲ್ಲಿ ತೆಲುಗು ಮಾತಾಡಿರ್ತಾನೆ. ಅವನಿಗೂ ಅಷ್ಟೊಂದು ಕನ್ನಡ ಬರೋದಿಲ್ಲ. ಬರುತ್ತಾ? ಅದೇನೋ ಒಂಥರ ಕನ್ನಡ ಮಾತಾಡೋದು, ಅದೇನೋ ಒಂಥರ ತೆಲುಗು ಮಿಕ್ಸ್ ಆಗಿಬಿಟ್ಟಿರುತ್ತೆ ಒಂದೊಂದು ಸತಿ. ಇಲ್ಲ ಬಿಡಿ, ನಮ್ಮ ಬೆಂಗಳೂರಲ್ಲೇ ಕನ್ನಡ ಮಾತಾಡೋರು ಇಲ್ಲ, ಎಲ್ಲ ತಮಿಳಿಯನ್ಸ್ ಆಗಿಬಿಟ್ಟಿದ್ದಾರೆ. ತಮಿಳವರು ತುಂಬಿ ತುಳುಕ್ತಾ ಇದ್ದಾರೆ. ಸುಮ್ಮನೆ ಅಲ್ಲಲ್ಲಿ ಇಲ್ಲಿ ಒಬ್ಬೊಬ್ಬರು ಕನ್ನಡ ಮಾತಾಡ್ತಾರೆ ಅಷ್ಟೆ. ನಮ್ಮ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬೇಕಲ್ವ ಕನ್ನಡ ನೋಡಬೇಕು ಅಂದರೆ. ಮಂಡ್ಯ, ಮೈಸೂರು ಈ ಕಡೆ ದಾಟಿದ್ರೆ ಕನ್ನಡದವ್ರು ಸಿಗ್ತಾರೆ ನಮಗೆ. ಅದು ಅವ್ರ ಕನ್ನಡ ಬಂದು ಡಿಫ್ರೆಂಟ್. ಅವ್ರ ಕನ್ನಡ ನೋಡಿದೀಯಾ ಹೆಂಗಿರುತ್ತೆ ಅಂತ? ನಮ್ಮ ಬೆಂಗಳೂರು ಕನ್ನಡ, ಅವ್ರ ಕನ್ನಡ ಯಾವಾಗ ನೋಡಿದೀಯಾ? ಕಾಲೇಜಲ್ಲಿ ಯಾರಿದ್ದಾರೆ? ಏನು ಮಂಡ್ಯದವ್ರು ಇದ್ದಾರಾ? ಮಂಡ್ಯದವ್ರು ಇದ್ದಾರಾ? ಏನು ಒಂದು ವರ್ಡ್ ಹೇಳು ನೋಡೋಣ ಅವ್ರು ಮಾತಾಡಿರೋದು. ಅವ್ರ ಕಾಲೇಜಲ್ಲಿ ಕನ್ನಡನ ಮಾತಾಡ್ತಾರೆ, ಇಂಗ್ಲಿಷ್ ತಾನೇ ಮಾತಾಡ್ತಾರೆ. ಅವ್ರ ಕಾಲೇಜಿಗೆ ಬಂದ್ರೆ ಇಂಗ್ಲಿಷ್ ತಾನೇ ಮಾತಾಡೋದು. ಯಾರು ಮಾತಾಡ್ತಾರೆ ಇವಾಗ ಕಾಲೇಜಲ್ಲೇ? ಇಂಗ್ಲಿಷ್ ಯಾರು ಮಾತಾಡ್ತಾರೆ ಕಾಲೇಜಲ್ಲಿ ಅಂತ ಕೇಳೋನು. ನಿಮ್ಮ ಕಾಲೇಜಲ್ಲಿ ಕನ್ನಡ ಮಾತಾಡ್ತಾರ, ಇಂಗ್ಲಿಷ್ ಮಾತಾಡ್ತಾರ? ಕನ್ನಡ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ. ನಿಜನಾ? ನೀವು ಸ್ಕೂಲುಗಳಲ್ಲೇ ನೀವು ಮಾತಾಡ್ತಾ ಇರ್ಲಿಲ್ಲ ಕನ್ನಡ, ಕಾಲೇಜಲ್ಲಿ ಮಾತಾಡ್ಬಿಟ್ಟಿರ್ತೀರಾ? ನಾನು ನೋಡಿಲ್ವಾ? ನಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರಲ್ವ, ನೀವೆಲ್ಲ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರ?
ಅವರು ತೆಲುಗವ್ರೆ, ನೀವು ತೆಲುಗವ್ರೆ, ಆದ್ರೂ ನೀವು ಮಾತಾಡ್ತಾ ಇದ್ದಿದ್ದೆ ಇಂಗ್ಲೀಷಲ್ಲಿ. ಕಮ್ಮಡ, ಸಿಟ್ಟಡ, ಸ್ಟ್ಯಾಂಡಡ. ಒಂದು ದಿವಸನೂ ನಾನು ಕನ್ನಡ ಮಾತಾಡಿದ್ ನೋಡಿಲ್ಲ, ಇಂಗ್ಲೀಷ್ ಮಾತಾಡಿದ್ ನೋಡಿಲ್ಲ. ಈಗಲೂ ಫೋನ್ ಮಾಡ್ತಾರೆ ಅಲ್ವಾ, ಫೋನ್ಗಳಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಂಗ್ಲೀಷೇ ನೀವು ಮಾತಾಡೋದು. ಕರೆಕ್ಟೇ ತಪ್ಪ? ಒಂದು ಸತಿನೂ ನಾನು ಒಬ್ಬರೇ ಕನ್ನಡದಲ್ಲಿ ಮಾತಾಡೋದು ನಿಮ್ಮ ಹತ್ರ. ಯಾರ ಹುಡುಗ? ಧನುಷ್. ಇನ್ನು ಮಿಕ್ಕದವರೆಲ್ಲ ಇಂಗ್ಲೀಷೇ ಮಾತಾಡೋದು. ಅವ್ರಿಗೂ ಕನ್ನಡ ಬರಲ್ಲ. ಕನ್ನಡ ಬಂದ್ರೂ ಮಾತಾಡೋದಿಲ್ಲ ಬಿಡಿ ಅವರು. ಅವ್ರ ಒಬ್ಬ ಹುಡುಗರದು ಮದರ್ ಟಂಗ್ ಬಂದು ಕನ್ನಡ ಇದೆ, ಬಟ್ ಅವರು ನಿಮ್ಮ ಜೊತೆ ಮಾತಾಡೋದು ಇಂಗ್ಲೀಷು, ನಿಮಗೆ ಕನ್ನಡ ಬರೋಲ್ಲ ಅಂತ. ಅವ್ರ ಪೇರೆಂಟ್ಸ್ ಜೊತೆ ಕನ್ನಡ ಮಾತಾಡ್ತೀಯಲ್ವಾ? ಅವ್ರ ನಗಿಯಲ್ವಾ? ದರ್ಪನವ್ರೆ, ಅವ್ರ ಮನೆಗೆ ಹೋದಾಗ ಅವ್ರ ಪೇರೆಂಟ್ಸ್ ಜೊತೆ ಕನ್ನಡ ಮಾತಾಡ್ತೀರಲ್ವಾ? ಅವರು ಫಾದರ್ ಮದರ್ ಜೊತೆ. ಹಲೋ ಸರ್, ಎದ್ದೋಳಿ ಮೊಬೈಲಿಂದ. ಹಲೋ, ನಾನು ಕೇಳಿಸ್ತಾ ಇದ್ದೆ ಅಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಚೆನ್ನಾಗಿ ಮಾತಾಡ್ತೀಯ ಅಂತಾರ? ಅವ್ರಿಗೆ ಗೊತ್ತು ಬಿಡು ನಿನ್ನ ಮದರ್ ಟಂಗ್ ಇದು ಅಂತ. ನೀನು ನಿಜ ಹೇಳೋ ಇಲ್ಲ ಬಿಡು. ಅವ್ರು ಫೋನ್ ಮಾಡಿದ್ರು ಅವ್ರ ಜೊತೆ ಇಂಗ್ಲೀಷಲ್ಲೇ ಮಾತಾಡೋದು. ಕಾಲೇಜ್ ಸ್ಟೂಡೆಂಟ್ಸು ಒಂದು ಸತಿನೂ ಕನ್ನಡದಲ್ಲಿ ಮಾತಾಡಲ್ಲ ನೀನು. ಎಲ್ಲ ಡೂಪೆ ಬಿಡೋದು ನೀನು. ನಾನಿಲ್ಲ ಅಂದಿದ್ರೆ ನಿನಗೆ ಕನ್ನಡ ಬರ್ತಾ ಇರಲಿಲ್ಲ. ನಾನೇ ಬರ್ತಾ ಇರಲಿಲ್ಲ. ಅಲ್ಲ, ನನಗೂ ಕನ್ನಡ ಸಪೋಸ್ ಬರಲಿಲ್ಲ ಅಂದ್ರೂ ನಿನಗೆ ಕನ್ನಡ ಗ್ಯಾರಂಟಿ ಬರ್ತಾ ಇರಲಿಲ್ಲ, ಒಂಚೂರು ಬರ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರ ಯಾರಪ್ಪ ಇದ್ದಾರೆ ಕನ್ನಡದವರು? ಒಬ್ಬರನ್ನ ಎಕ್ಸಾಂಪಲ್ ಕೊಡಿ. ಒಬ್ರು ಇಲ್ಲ. ಎಲ್ಲ ಯಾವ ಕ್ಯಾಸ್ಟ್ ಅವ್ರು ಇರೋದು? ಯಾವ ಲ್ಯಾಂಗ್ವೇಜ್ ಮಾತಾಡೋರು ಇರೋದಿಲ್ಲ. ಎಲ್ಲ ತಮಿಳವ್ರೆ, ಬರೀ ತಮಿಳಿ ಅನ್ಸೆ. ಅವ್ರು ಮಾತಾಡ್ತಾರೆ ಇಂಗ್ಲೀಷು, ಡಬಾ ಇಂಗ್ಲೀಷ್ ಮಾತಾಡ್ತಾರೆ. ಬರ್ದಿದ್ರು ಮಾತಾಡ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ಗಳ ಜೊತೆ. ಇಲ್ಲಿಗೆ ಬಂದು ಒಂದು 2 ದಿವಸದಲ್ಲಿ, ಒಂದು ತಿಂಗಳು 2 ತಿಂಗಳಲ್ಲಿ ಅವರು ಇಂಗ್ಲೀಷ್ ಕಲ್ತು ಬಿಡ್ತಾರೆ. ಅಲ್ಲಿಂದ ಬರೋವಾಗ ಏನು ಬರೋದಿಲ್ಲ. ಇಲ್ಲಿಗೆ ಬಂದಮೇಲೆ ಇಂಗ್ಲೀಷ್ ಪೀಪಲ್ಸ್ ಆಗಿಬಿಡ್ತಾರೆ. ಅದೇ ಇವ್ರ ಮದರ್ ಟಂಗ್ ಬೇರೆ ಇರುತ್ತೆ, ಅವ್ರ ಮದರ್ ಟಂಗ್ ಬೇರೆ ಇರುತ್ತೆ. ಸುಮ್ಮನೆ ತೊಂದರೆ ಯಾಕೆ ಅಂತ ಇಂಗ್ಲೀಷ್ನ ಬಳಸ್ಬಿಡ್ತಾರೆ. ನಾನಲ್ಲಿ ಕ್ರಿಕೆಟ್ ಆಡೋಗುವ ಮಾತಾಡಿಸ್ತೀನಲ್ವ ಅವ್ರನ್ನ. ಅವ್ರು ಮಾತಾಡ್ತಾರೆ, ಒಬ್ಬರೇ ಮಾತಾಡೋದು ಇಂಗ್ಲೀಷು, ಕನ್ನಡ. ಒಬ್ಬ ಹುಡುಗ. ಅದೇ ಆ ಹುಡುಗ ಹೆಸರೇನು? ಓಯ್, ನನ್ಗೇನ ಗೊತ್ತು. ಅಲ್ಲ, ಮನೆ ಹುಡುಗ ಗೊತ್ತಿಲ್ಲ. ಇದೇ ಕ್ರಿಶ್ಚಿಯನ್ಸ್ ಹುಡುಗ. ಅವನ ಹೆಸರೇನು ಬಾಯಲ್ಲೇ ಇದೆ, ಬರ್ತಾ ಇಲ್ಲ. ಅವನೊಬ್ಬನೇ ಕನ್ನಡ ಮಾತಾಡಿದ್ದು ನನ್ನ ಜೊತೆ. ಮಾತಾಡಿದ್ರೆ ಅರ್ಥ ಮಾಡ್ಕೊತಾರೆ ಅಷ್ಟೇ, ಯಾರು ಮಾತಾಡೋದಿಲ್ಲ. ಅರ್ಥ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಆದರೆ ಪ್ರಾಮಿಸ್, ನಮ್ಮ ಬೆಂಗಳೂರಲ್ಲಿ ಕನ್ನಡ ಉಳಿಯೋದೇ ಕಷ್ಟ. ಇಲ್ಲಂತೂ ನಮ್ಮ ಏರಿಯಾ ಕಡೆ ಅಂತೂ ಗ್ಯಾರಂಟಿ ಇಲ್ಲ. ಇಂಗ್ಲೀಷ್ ಪಕ್ಕ. ಎಲ್ಲ ಬೇರೆ ಸ್ಟೇಟ್ಸ್ ಅವರು, ಫಾರಿನ್ ಅವ್ರಸೇ ಇದ್ದಾರೆ. ಈಗಲೇ ಇಲ್ಲ, ಅಲ್ಲಲ್ಲಲ್ಲಿ ಒಬ್ಬೊಬ್ರು ಇದ್ದಾರೆ ಅಷ್ಟೆ. ನಮ್ಮ ಊರಿನ ಜನ ಎಲ್ಲ ಲೇಔಟ್ಗಳಲ್ಲಿ ಹೋಗ್ಬಿಟ್ಟಿದ್ದಾರೆ. ಒಂದೊಂದು ಎಲ್ಲರೂ ಊರಿನ ಜನ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದ್ದಾರೆ.
ಅವರು ಒಬ್ಬರು ಒಂದು ಲೇಔಟ್ ಆದರೆ ಇನ್ನೊಬ್ರು ಇನ್ನೊಂದು ಲೇಔಟು, ಇನ್ನೊಬ್ರು ಇನ್ನೊಂದು ಲೇಔಟು, ಆ ಥರ ಆಗ್ಬಿಟ್ಟಿದ್ದಾರೆ. ಊರಿನ ಜನನೇ ಇಲ್ಲ ಇವಾಗ, ಎಲ್ಲ ಬಾಡಿಗೆ ಮನೆಗಳು ಇರೋ ಜನನೇ. ನಮ್ಮ ಸರಿಯಾಗಿ ಊರಿನ ಜನನೇ ಪರಿಚಯ ಇಲ್ಲ ನನಗೆ. ಇಷ್ಟು ವರ್ಷ ಆಗಿದೆ ಬಂದು. ಯಾರು ನಮ್ಮ ನೆಂಟರು ಮಾತ್ರ ನನಗೆ ಗೊತ್ತಿರೋದು. ಅಲ್ಲಲ್ಲಿ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಮೊದಲಾಗಿದ್ರೆ ಹಳ್ಳಿ ಥರ ಇರ್ತಾ ಇತ್ತು, ಹಳ್ಳಿ ಜನ, ಹಳ್ಳಿ ವಾತಾವರಣ, ಎಲ್ಲರೂ ನಮ್ಮವರೇ ಅನ್ನೋ ಥರ ಇತ್ತು. ಇವಾಗ ಒಬ್ಬರು ಮಾತಾಡ್ಸೋದಕ್ಕೆ ಭಯ, ಇನ್ನೊಬ್ರನ್ನ ಮಾತಾಡ್ಸೋದಕ್ಕೆ ಭಯ. ಅವರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಏನು ಹೇಳಿ ಸಮಾಚಾರ? ಮುಗಿಸ್ಲಾ? ವ್ಲಾಗ್ ಕಟ್ ಮಾಡ್ಲಾ? ಹಲೋ ದರ್ಬನವ್ರೆ, ಹೇಳಿ. ಹೇಳ್ತಿದ್ರೆ ಹೋಗಿ, ನನಗೇನು